ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ಮೋಕ್ಷನ್ ಜೊತೆ ಎಂಟ್ರಿ ಕೊಡ್ತಾ ಇದ್ದೀನಿ. ಏನು ತಗೊಂಡು ಬಂದೆ ನಮ್ಮ ಮನೆಗೆ? ಸುಮ್ಮನೆ ಬಂದ್ಲಂತೆ. ಡಿಕ್ಟೇಷನ್. ಅದೊಂದು ಇಟ್ಕೊಂಡ್ಬಿಟ್ಟಳೆ ಯಾವಾಗ ಡಿಕ್ಟೇಷನ್ ಕೊಡು ಅಂತ. ಸೊ ಇವಾಗ ನಾನು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಆ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀನಿ ಏನು ಅಂತ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಂದಿದ್ದ ವ್ಲಾಗ್ನ ಶುರು ಮಾಡೋಣ. ನೋಡಿ ಗಾಯ್ಸ್, ಡಿಕ್ಟೇಷನ್ ಬರೋಕ್ಕೆ ರೆಡಿ ಆಗಿದ್ದೇನೆ. ಡನ್. ತಲೆ ಇತ್ತು. ನಂಬರ್ ಆಗ್ತಿದೆಯಾ? 2 ಪಲಾವ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಕಸ್ತೂರಿ ಮೆಥಿ, ಸ್ವಲ್ಪ ಅರಿಶಿನ, ಹಾಗೆ 2 ಮರಾಠ ಮೊಗ್ಗು, ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ರುಬ್ಕೊಳಕ್ಕೆ ತೋರಿಸ್ತಿದ್ದೀನಿ ನಾನು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ, ಕಾಯಿ ತುರಿ, ಹಾಗೆ 4 ಹಸಿಮೆಣಸಿನ್ಕಾಯಿ. ಇಲ್ಲಿ ಮೊಟ್ಟೆ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಬಂದಾಗಿದೆ ಇವಾಗ. ಸೊ ಇನ್ನೇನಿಲ್ಲ, ಇವಾಗ ಎಗ್ ಬಿರಿಯಾನಿ ಮಾಡಬೇಕು. ಸೊ ಒಂದು ಕುಕ್ಕರ್ಗೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬೇಕು ಅಂದ್ರೆ ಹಾಕೋಬೋದಿಲ್ಲ ಅಂತ ಇಲ್ಲ, ತುಪ್ಪನೂ ಹಾಕೋತಾರೆ ಕೆಲವೊಬ್ಬರು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಪಲಾವೆಲ್ಲ ಸೆಟ್ ಹಾಕ್ತಿದ್ದೀನಿ ನಾನು. ಸೊ ಪಲಾವೆಲ್ಲ ಸೆಟ್ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು. ಸ್ವಲ್ಪ ಸ್ಮೆಲ್ ಘಮ ಅಂತಿರುತ್ತೆ. ಸೊ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೇ. ಹಾಗೆ ಇವಾಗ ನೆಕ್ಸ್ಟ್ ಒಂದು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿನ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು, ಅದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಅರಿಶಿನ ಹಾಕಿರೋದ್ರಿಂದ ಈರುಳ್ಳಿ ಕಲರ್ ಚೇಂಜ್ ಆಗೋಗುತ್ತೆ. ಸೊ ನೋಡ್ಕೊಂಡು ಮಾಡಿ ಅಷ್ಟೇ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಇದೆಲ್ಲ ಆದಮೇಲೆ ಇವಾಗ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದು ಹಾಕ್ತಿದ್ದೀನಿ. ಸೊ ಈ ಮಾಡೋ ಟೈಮಲ್ಲಿ ಏನಾಯಿತು ಅಂತಂದರೆ ನಮ್ಮ ಬಟಾಣಿ ಸಾಂಬಾರು ಮಾಡಬೇಕು ಅಂತಿದ್ರು. ಸೊ ನಾನು ಮಾಡಿದೆ ಮಿಸ್ಸಾಗಿ ಬಟಾಣಿನ ಹಾಕ್ಬಿಟ್ಟೆ. ಸೊ ಗೊತ್ತಿಲ್ಲದೆ ಆಗಿರೋದು ಇದು. ಸೊ ನೀವು ಯಾರು ಎಗ್ ಬಿರಿಯಾನಿ ಮಾಡಬೇಕಾದ್ರೆ ಬಟಾಣಿನ ಸ್ಕಿಪ್ ಮಾಡಿ. ನೆಕ್ಸ್ಟ್ ಇವಾಗ ನಾನು ಮೊಟ್ಟೆ ಹಾಕೋತಿದ್ದೀನಿ. ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಮೊದಲೇ ನಾನು. ಬೇಯಿಸ್ಕೊಂಡೋದ್ರೆ ಚೆಂದ, ಹಂಗೆ ಹಾಕ್ಬಿಟ್ರೆಲ್ಲ ಸಿಪ್ಪೆಲ್ಲ ಅಲ್ಲೇ ಇರುತ್ತೆ ಅಂತ ಅಷ್ಟೇ. ಇವಾಗ ನೆಕ್ಸ್ಟ್ ನೀರು ಹಾಕ್ತಿದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ 2 ಲೋಟ ಅಷ್ಟು ನೀರು. ಸೊ ನೋಡ್ಬೋದು ಚೆನ್ನಾಗಿ ನೀರು ಕುದೀತಿದೆ. ಕುದಿಯೋ ಟೈಮಲ್ಲಿ ಇವಾಗ ಅಕ್ಕಿನ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಇವಾಗ ನಾನು ಅಕ್ಕಿ ಹಾಕ್ತಿದ್ದೀನಿ. ಸೊ ತುಂಬ ಸಿಂಪಲ್ಲು ಎಗ್ ಬಿರಿಯಾನಿ ಮಾಡೋದು, ನೀವು ಟ್ರೈ ಮಾಡಿ. ಅಕ್ಕಿ ಯಾಕಂದರೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಮೊಟ್ಟೆನೂ ಇರುತ್ತೆ, ಅಕ್ಕಿನೂ ಇರುತ್ತೆ, ಎಲ್ಲ ಒಡೆದೋಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಕೂಗಿಸ್ಕೊಳ್ಳೋಕೆ ಹೋಗಬೇಡಿ. ಉಪ್ಪು ಖಾರ ಸರಿಯಾಗಿದೆ ಅಂತ ಇವೆಲ್ಲ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಅಂದರೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಾದ್ಮೇಲೆ ನೋಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಸೊ ಅದರಿಂದ ಇವಾಗೆಲ್ಲ ಫೈನಲಾಗೆಲ್ಲ ಸರಿ ಇದೆ ಉಪ್ಪು ಖಾರ ಎಲ್ಲ. ಇವಾಗ ಒಂದು 2 ವಿಜಿಲ್ ಕೂಗಿಸ್ಕೊತಿದ್ದೀನಿ ನಾನು. 2 ವಿಜಿಲ್ ಕೂಗಾಗಿದೆ. ಇವಾಗ ಕ್ಯಾಪ್ನ ಓಪನ್ ಮಾಡ್ತಿದ್ದೀನಿ, ನೋಡ್ಬೋದು ನೀವೇ. ಕ್ಯಾಪ್ ಓಪನ್ ಮಾಡಿದಾಗ ನನಗೆ ಶಾಕ್ ಆಯಿತು, ಯಾಕಂದರೆ ಮಸಾಲೆ ಎಲ್ಲ ಮೇಲ್ಮೇಲೆ ಇದೆ. ಸೊ ಮಸಾಲೆ ಮೇಲಿದೆ ಅಂತ ಭಯಪಟ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫೈನಲಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಬಾತಿಗೆ ಮೊಟ್ಟೆ ಹಾಕೋನಿ. ಮೊಟ್ಟೆ ಹಾಕ್ತಾರ? ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ. ತಿನ್ಬೋದು ತಾನೆ? ತಿನ್ಬೋದು. ನಿಜ ಹೇಳು, ತಿನ್ಬಿಟ್ಟು ಹೆಂಗೈತೆ ಅಂತ ಮೊಟ್ಟೆ ಹಾಕಿರೋದ್ರಿಂದ. ಚೆನ್ನಾಗೈತ ಇಲ್ಲೋದು ಗೊತ್ತಿಲ್ಲ. ಮಾಮೂಲಿ ಬಾತ್ ಥರ ಐತೆ. ಮೊತ್ತಾಗಿ ಏನು ಡಿಫ್ರೆಂಟ್ ಅನ್ನಿಸ್ತಿಲ್ವಾ? ತಿನ್ಬೋದು ತಾನೆ? ತಿನ್ಬೋದು. ಮೊಟ್ಟೆನ ಕುಯ್ದು ಹಾಕಿದ್ಯಾ? ಮಸಾಲೆ ಇಲ್ಲೈತೆ ಕರೆಕ್ಟ್. ಚೆನ್ನಾಗಿಲ್ದಾ? ಹಾಯ್ ಹೇಳಿಲ್ಲ. ಹಾಯ್. ಇವಾಗ ಹಾಯ್. ಚೆನ್ನಾಗೈತಾ? ಹೇಳಿದ ಹೆಸರು? ಪಲಾವ್ ಮೊಟ್ಟೆ. ನಮ್ಮ ಅಣ್ಣ ಇಕ್ಕಿದ್ರೆ ಪಲಾವ್ ಮೊಟ್ಟೆ. ಇಷ್ಟ ಆಯ್ತಾ? ಏನದು? ಹಾಂ, ಪಪ್ಪಾಯ. ಅವಾಗಲೇ ಕಲ್ಲಂಗಡಿ ಅಂದ್ಬಿಟ್ಟು ಪಪ್ಪಾಯ ಅಂತವಳೆ. ನಂಗೊಂಚು ಕೊಡೆ. ಕಲಿಸ್ಕೋಬೇಕಾ? ಹೆಂಗೈತೆ? ಚುಪ್ಪಲ್ಲಾಗೈತಾ? ಅದಕ್ಕೆ ನಂಗೊಂಚು ಕೊಡೆ.